ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಸುಭಾಷ್ ಸರ್, ಫೈನಲ್ ರಿಯಾಕ್ಷನ್ ಸರ್. ಇಷ್ಟೆಲ್ಲ ಆದ್ರೂ ಕೂಡ ಮೊಂಡುವಾದ. ಯಾಕೆ ಸಚಿವರು ರಾಜೀನಾಮೆ ಕೊಡಬೇಕು? ನೈತಿಕ ಹೊಣೆ ಹೊತ್ತು ಯಾಕೆ ಕೊಡಬೇಕು? ಅವ್ರಿಗೂ ಇದಕ್ಕೂ ಏನು ಸಂಬಂಧ? ಖಾಸಗಿ ಸಂಸ್ಥೆಯಲ್ಲಿ ಎಡವಟ್ಟುಗಳಾಗಿತ್ತು, ಅಲ್ಲಿ ಕ್ರಮ ತಗೊಂಡ್ಬಿಟ್ಟಿದೀವಿ ಅಂತ ಬಿಜೆಪಿ ನಾಯಕರ ರಿಯಾಕ್ಷನ್. ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ಕ್ರಮ ಇಲ್ಲ ಅಂದ್ರೆ ವಿಪರ್ಯಾಸ ಅನ್ಸುತ್ತೆ. ಯಾವುದೇ ಕ್ರಮ ಇಲ್ಲಿವರೆಗೂ ಕೂಡ ತಗೊಂಡಿಲ್ಲ, ಯಾವುದೇ ಅಕೌಂಟಬಿಲಿಟಿ ಇಲ್ಲ. ನಾನು ಆಗಲೇ ಹೇಳಿದಾಗ, ಮೊದಲನೇ ನನ್ನ ರಿಯಾಕ್ಷನಲ್ಲೇ ಹೇಳಿದಾಗ, ಎಲ್ಲ ಪ್ರಮುಖ ವಿಷಯಗಳಲ್ಲೂ ಕೂಡ ಈ ಒಂದು ಪಲಾಯನ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈ ನೀಟ್ ವಿಚಾರದೊಳಗಡೆ ಮೋಸ್ಟ್ಲಿ ಅವರು ಅಂದ್ಕೊಂಡಿದ್ದಕ್ಕಿಂತ ಮೀರಿ ಈ ಹೋರಾಟ ಬೆಳೀತಾ ಇದೆ. ವಿದ್ಯಾರ್ಥಿಗಳ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದ್ರೊಳಗಡೆ ಸರ್ಕಾರ ವಿಫಲ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅವರು ವಿದ್ಯಾರ್ಥಿಗಳ ಎಮೋಷನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅಲ್ಲಿ ಬಂದಂಥ ಎಲ್ಲ ಯುವಕರು, ಎಲ್ಲ ವಿದ್ಯಾರ್ಥಿಗಳನ್ನೂ ಕೂಡ ಅವರು ಈ ರೀತಿ ನೀವು ಟೆರರಿಸ್ಟ್ಗಳು, ತುಕಡೆ ಗ್ಯಾಂಗ್ ಅಂತ ಪೇಂಟ್ ಮಾಡೋದ್ರಿಂದ ಅವರಿಗೆ ಇನ್ನಷ್ಟು ಹಾನಿ ಆಗ್ತದೆ ಹೊರತು ಯಾವುದೇ ಲಾಭ ಆಗಲ್ಲ. ಅದನ್ನು ಅವರು ಆತ್ಮಾವಲೋಕನವನ್ನು ಮಾಡ್ಕೊಳ್ಬೇಕು. ಎಷ್ಟೋ ಸಾರಿ ಅಧಿಕಾರದೊಳಗಡೆ ಇರೋರಿಗೆ ತಾಯಿಯ ಗುಣ ಇರಬೇಕಾಗತ್ತೆ, ಅಧಿಕಾರದೊಳಗಡೆ ಇರೋರಿಗೆ ಮಾತೃ ಹೃದಯ ಇರಬೇಕಾಗತ್ತೆ. ಅವರು ಅದಕ್ಕಾಗಿ ಯಾರು ಸಮಸ್ಯೆ ಒಳಗಡೆ ಇದ್ದಾರೆ, ಯಾರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಯಾರು ತಮ್ಮ ಬೇಡಿಕೆಗಳನ್ನು ಇಟ್ಕೊಂಡು ಸರ್ಕಾರವನ್ನು ಅಪ್ರೋಚ್ ಮಾಡ್ತಾ ಇದ್ದಾರೆ, ಅಂಥವ್ರನ್ನು ಕರೆದು ಮಾತಾಡುವಂಥ ಮನುಷ್ಯತ್ವ ಮತ್ತು ಹೃದಯ ವೈಶಾಲ್ಯತೆಯನ್ನು, ತಾಯಿ ಗುಣವನ್ನು ಅಧಿಕಾರದೊಳಗಡೆ ಇರೋರು ಇಟ್ಕೊಳ್ಬೇಕು. ಅದನ್ನು ಮಾಡದೆ ಎಲ್ಲವನ್ನೂ ಕೂಡ ನಾನು ಅಧಿಕಾರದ ದರ್ಪದಿಂದ ನಾನು ನಿಯಂತ್ರಣ ಮಾಡಿಬಿಡ್ತೀನಿ, ನಾನು ಹತ್ತಿಕ್ಕಿ ಬಿಡ್ತೀನಿ, ಎಲ್ಲರ ಧ್ವನಿ ಅಡಗಿಸ್ಬಿಡ್ತೀನಿ ಅಂತ ಅವ್ರು ಏನಾದರೂ ಹೋದರೆ ಇದು ಅವರಿಗೆ ಅದರಿಂದ ರಾಜಕೀಯವಾಗಿ ನಷ್ಟ ಆಗತ್ತೆ ಹೊರತು ಯಾವುದೇ ರೀತಿಯಾದಂಥ ಲಾಭ ಆಗೋದಿಲ್ಲ. ಯಾವ ರಾಜಕೀಯ ಪಕ್ಷವೂ ಕೂಡ ನಮಗೆ ಯಾರಿಗೂ ಸಂಬಂಧ ಇಲ್ಲ. ನಾವು ಪತ್ರಕರ್ತರು ಒಂದು ಸಲಹೆ ಆ ಎಲ್ಲ ಅಧಿಕಾರದೊಳಗಡೆ ಇರುವಂಥವ್ರಿಗೆ, ಅವರು ಯಾರೇ ಆಗಿರಲಿ, ಕೆಲವರು ರಾಜ್ಯ ಸರ್ಕಾರದೊಳಗಡೆ ಅಧಿಕಾರದಲ್ಲಿ ಇರ್ತಾರೆ, ಕೆಲವರು ಕೇಂದ್ರ ಸರ್ಕಾರದೊಳಗಡೆ ಅಧಿಕಾರದೊಳಗೆ ಇರ್ತಾರೆ. ಈ ರೀತಿಯ ಹೋರಾಟ ನಡೆದಾಗ ಅವರು ಯಾವ ರೀತಿ ವರ್ತನೆ ಮಾಡಬೇಕು ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಹೋರಾಟವನ್ನು, ಪ್ರಾಮಾಣಿಕವಾದಂಥ ಹೋರಾಟವನ್ನು, ಸತ್ಯವಾದಂಥ ಬೇಡಿಕೆಗಳನ್ನು, ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಹತ್ತಿಕ್ಕುವ ಪ್ರಯತ್ನವನ್ನು ಮಾಡಿದರೆ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕ್ಕೊಳ್ತೀರಿ. ಇದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಒಂದು ಸಲಹೆ ಅವರಿಗೆ. ಎಸ್ ಅಟ್ಲೀಸ್ಟ್ ಈಗಲಾದರೂ ರಾಮು ಸರ್ ಒಪ್ಕೊಳ್ತಿರೋ ವ್ಯವಸ್ಥೆಯನ್ನು ಹೆಂಗೆ ಆಗ್ತಾ ಇದೆ ಇದು? ಇಷ್ಟೆಲ್ಲ ಲಕ್ಷಾಂತರ ಜನ ಬೀದಿಗಿಳಿದು ಹೋರಾಟ ಮಾಡಿ ಹಿಂಸಾರೂಪ ಪಡೆದುಕೊಂಡಾಗಲೂ ಅಟ್ಲೀಸ್ಟ್ ಕೇಂದ್ರ ಇದ್ರ ಬಗ್ಗೆ ಒಂದು ಗಮನ ಕೊಡಬೇಕು ಸರ್. ಕರೆದು ಮಾತನಾಡಿಸೋ ಪ್ರಯತ್ನ ಇಲ್ಲ, ಸಂಸತ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋ ಮನಸ್ಥಿತಿ ಇಲ್ಲ. ಅಲ್ಲ, ಅಲ್ಲಿ ಹೋರಾಟ ಮಾಡೋ ನಿಜವಾದ ವಿದ್ಯಾರ್ಥಿಗಳಾದರೆ ನಾವು ಅದಕ್ಕೆ ಬೆಲೆ ಕೊಡ್ತೀವಿ. ಅಲ್ಲಿ ಗೂಂಡಾಗಳು, ತುಕಡೆ ಗ್ಯಾಂಗ್ಗಳು, ಅಷ್ಟು ಜನ ಯಾರು ವಿದ್ಯಾರ್ಥಿಗಳೇ ಇಲ್ಲ ಅಲ್ಲಿ. ತುಕಡೆ ಗ್ಯಾಂಗ್ಗಳು ಯಾರು ವಿದ್ಯಾರ್ಥಿಗಳೇ ಇಲ್ಲ. 10% ಇದ್ರೆ 90% ರೋಡಿಗೆ ಬಂದಿದ್ದಾರೆ, ಗುಂಡಾಗಳು ಬಂದಿದ್ದಾರೆ, ದೇಶದ್ರೋಹಿಗಳು ಬಂದಿದ್ದಾರೆ. ಸುಭಾಷ್ ಸರ್, ಹೇಳೋರ್ಗೆ ಏನ್ ಹೇಳ್ಬೇಕು ಸರ್? ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೇ ಅಲ್ಲ, ಎಲ್ಲರೂ ಗೂಂಡಾಗಳು. ಅರ್ಥ ಮಾಡ್ಕೋಬೇಕು. ವಿರೋಧ ಪಕ್ಷಕ್ಕೂ ಸಲಹೆ ಕೊಡಬೇಕು. ವಿರೋಧ ಪಕ್ಷದ ನಾಯಕರಾಗಿದ್ದಂತ ಖರ್ಗೆ ಅವರಿಗೆ, ಪ್ರಿಯಾಂಕ ಖರ್ಗೆ ಅವರು ಯಾವತ್ತು ಅವರು ಹೋಗಿ ಸ್ಥಳಕ್ಕೆ ಹೋಗಿದ್ರು, ಆಡಳಿತ ಪಕ್ಷ ಒಂದೇ ಅಲ್ಲ ನಿಮ್ಗೆ ಕಣ್ಣು ಕಾಣಿಸೋದು. ವಿರೋಧ ಪಕ್ಷದವರೆಗೂ ನೀವು ಸಲಹೆ ಕೊಡ್ಬೇಕು. ಪತ್ರಕರ್ತರು ಒಂದ್ ಸೈಡ್ ಮಾತಾಡಬೇಡಿ. ಪತ್ರಕರ್ತರು ಬರೀ ಆಡಳಿತ ಪಕ್ಷ ತಾಯಿ ಹೃದಯ ಇದೆ, ನಮಗೆ ತಾಯಿ ಹೃದಯ ಇದೆ. ರಾಮು ಸರ್ ಒಂದ್ ಸೆಕೆಂಡ್ ಇರಿ ಸರ್, ಹೇಳಿ. ವಿದ್ಯಾರ್ಥಿಗಳೆಲ್ಲ ಅವರು ತುಕಡೆ ಗ್ಯಾಂಗು, ಭಯೋತ್ಪಾದಕರು, ರೌಡಿಗಳು ಅಂತ ಡಿಸೈಡ್ ಮಾಡೋರು ಇವ್ರು ಯಾರು? ಯಾವ ಕೋರ್ಟ್ ಹೇಳಿದ್ದಾರೆ? ದೇಶಭಕ್ತರು ಅದೇ ದೇಶಭಕ್ತರು. ಆಯ್ತು ರಾಮು ಸರ್, ರಾಮು ಸರ್ ನಿಮ್ಗೆ ಇಡೀ ದಿನ ಕೊಟ್ಟರು ಸಾಕಾಗಲ್ಲ ಬಿಡಿ. ಒಪ್ಕೊಳ್ಳಲ್ಲ ಬಿಡಿ, ವಿರೋಧ ಪಕ್ಷಕ್ಕೂ ಹೇಳಿ ಬಿಡಿ ರಾಮು ಸರ್. ಆಯ್ತು ಬಿಡಿ ರಾಮು ಸರ್, ನೀವು ಒಪ್ಕೊಳ್ಳಲ್ಲ ಅಂತ ಗೊತ್ತಾಯ್ತು. ರಾಮು ಸರ್, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರಾಗ್ಬೇಡಿ. ರಾಮು ಸರ್ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರಾಗ್ಬೇಡಿ. ನಿಮ್ಮನೆ ಮಕ್ಕಳು ಯಾರಾದ್ರೂ ಸತ್ತಿದ್ರೆ ಗೊತ್ತಾಗ್ತಿತ್ತು ಸರ್ ಅನ್ನೋದು. ಸತ್ತಿರೋದ್ರಲ್ಲ ಮಾನಸಿಕ ವೀಕ್ನೆಸ್. ಹಗಲು ರಾತ್ರಿ ಕಷ್ಟಪಟ್ಟು ಓದಿದ್ದಾರೆ ಸರ್, ಓದಿದವರು
ಹೋಗ್ಬಿಟ್ಟು ಆಯ್ತು. ಸತ್ತೋಗಿ ಅಂತ ಹೇಳಿದ್ರು ನಿಮ್ಮ ಹತ್ರ ವಾದ ಮಾಡಕ್ಕಾಗಲ್ಲ ಸರ್. ನಿಮ್ಮ ಹತ್ರ ವಾದ ಮಾಡಕ್ಕಾಗಲ್ಲ. ದೌರ್ಬಲ್ಯ ಅದು. ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ ದೇಶದ 140 ಕೋಟಿಯಲ್ಲಿ ಬಹಳ ಒಂದು ಪ್ರಮುಖ ತೀರ್ಮಾನದ ಘಟ್ಟದ ಒಂದು ಎಕ್ಸಾಮ್ ನಡೆಸುವಂತ ಯೋಗ್ಯತೆ ಇದೆ ಈ ಸರ್ಕಾರ. ವಿದ್ಯಾರ್ಥಿಗಳನ್ನ ಯಾರು ಸೂಸೈಡ್ ಮಾಡ್ಕೊಂಡಿದ್ರೆ Thank you, sir. ಅವ್ರನ್ನ ಮಾನಸಿಕ ರೋಗಿಗಳಂತ Okay, ಆರೋಪ ನಾರಾಯಣ ಮಾಡಕ್ಕೆ ಸ್ವಾಮಿ ಈ sir, time ದೇಶದಲ್ಲಿ ಆಯ್ತು, ನಿಂತಿದೆ ಮೇಲೆ ಈಗಲೂ ಓಡೋಗಿಲ್ಲ. ಆ 3 ಡಿಮ್ಯಾಂಡ್ ಒಪ್ಕೊಂಡು ಯಾವುದೇ ವಿದ್ಯಾರ್ಥಿ Thank you. ಯಾವುದೇ ವಿದ್ಯಾರ್ಥಿ ಸುಭಾಷ್ sir, ಇಷ್ಟು ಹೋರಾಟವನ್ನ join ಆಗಿದ್ದಕ್ಕೆ ಕಡೆಗಣಿಸಿ ಧನ್ಯವಾದಗಳು ಯಾವುದೇ sir. ಸರ್ಕಾರ ಉಳಿದಂತ ಸಮಯದ ಉದಾಹರಣೆ ಅಭಾವ, ಜಗತ್ತಿನಲ್ಲಿ ಸಮಯದ ಅಭಾವ, ಇವತ್ತು ಎಲ್ಲರಿಗೂ ಕೂಡ ಓಡೋಗಿಲ್ಲ. ಧನ್ಯವಾದಗಳು ಅಂತ ಹೇಳ್ತಾ ಇಡೀ ದೇಶವ್ಯಾಪಿ ವಿದ್ಯಾರ್ಥಿಗಳ ಹೋರಾಟ ಹಿಂಸಾರೂಪ ತಾಳಿದ್ರು. 21 ಜನ ವಿದ್ಯಾರ್ಥಿಗಳು ಸಾವಿಗೀಡಾದ್ರು. ಇವತ್ತಲ್ಲ ನಾಳೆ ನಾವು ಹೋರಾಟ ನಿಲ್ಸಲ್ಲ, ಸಚಿವರ ರಾಜೀನಾಮೆ ತಗೊಳ್ಳೋ ತನಕ ಅಂತ ಹೇಳಿದ್ರು ಕೂಡ ಕೇಂದ್ರದ ಧೋರಣೆ ಯಾರು ಕೂಡ ಮೆಚ್ಚುವಂಥದ್ದಲ್ಲ. ಏಕಮಾತ್ರ ಧೋರಣೆ ಅಂದ್ರೆ ನಾನು ಆನೆ ನಡೆದಿದ್ದೆ ದಾರಿ ಅಂತಾರಲ್ಲ, ನಾವು ಹೋಗ್ತಾ ಇದ್ದಿದ್ದೆ ಸರಿ, ನಮ್ಮ ಹತ್ರ ಅಧಿಕಾರ ಇದೆ, ಎಲ್ಲವನ್ನ ಕೂಡ ಮಾಡ್ಬಿಡ್ತೀನಿ ಅನ್ನುವಂಥ ಮನಸ್ಥಿತಿಯಿಂದ ದಯವಿಟ್ಟು ಬಿಜೆಪಿ ನಾಯಕರು ಆಚೆ ಬರಬೇಕು. ಇನ್ಫ್ಯಾಕ್ಟ್ ಪ್ರಧಾನಿ ನರೇಂದ್ರ ಮೋದಿಯವರು ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು. ಅಟ್ಲೀಸ್ಟ್ ಇವತ್ತಾದ್ರೂ ಸಚಿವರ ರಾಜೀನಾಮೆ ಪಡೆದುಕೊಳ್ಳುವ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನ ಉಳಿಸಬೇಕು ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.